ಮೊಬೈಲ್ ವಿಷಯಕ್ಕೆ ನಿಮ್ಮಿಬ್ಬರಲ್ಲಿ ಜಗಳ ಆಡೋದು ಯಾರು? ಶರೀರ ಮಾಡಿ ಕೇಳಿಸ್ತಾ ಆ ಕಡೆಯಿಂದ ಪಠಾರ್ ಅಂತ ಹೇಳಿದ್ರಲ್ಲ ಹಿಂಗೆ ನೋಡ್ತಾ ಇರ್ತೀವಲ್ಲ ಸರ್, ದಿನ ಬೆಳಕಲ್ರಿ, ಅದಕ್ಕೆ ಜಗಳ ಆಡ್ತಿರ್ತಾರ ಮೊಬೈಲ್ಗೆ. ಯಾವ ಥರ? ಟೈಮ್ ಕೊಡಲ್ಲ, ಮೊಬೈಲ್ ನೋಡ್ಕೊಂಡು ಕೂತಿರ್ತಾನೆ, ಫ್ರೀಯಾಗಿ ಮಾತಾಡಲ್ಲ. ಎಲ್ಲ ಗಂಡಸರು ಹಂಗೆ. ಅಷ್ಟೇ. ನಿಮ್ಮನೆಯವ್ರು ಹಂಗೆ ಅಲ್ವಾ? ನಮ್ಮನೆಯವ್ರು ಹಂಗೆ. ಮತ್ತೆ ಇವರಾದ್ರೆ ಓಕೆ, ನಿಮ್ಮನೆಯವ್ರು ಮಾತ್ರ ಓಕೆ. ಅದಕ್ಕೆ ಓಕೆ, ಹೇಳಿ ಭವಾನಿ. ಸರ್ ಆ್ಯಕ್ಚುಲಿ ಏನಂದರೆ ಇವರು ನಿದ್ದೆ ಮಾಡೋದಕ್ಕಿಂತ ಫೋನ್ ನೋಡೋದು ಜಾಸ್ತಿ. ಮಿಡ್ ನೈಟ್ ಒಂದು 3 o'clock ಆದ್ರೂ ಫೋನ್ ನೋಡ್ತಿರ್ತಾರೆ. ಈ ಆ್ಯನಿಮೇಷನ್ನು ಗೇಮ್ಸ್ ಕೂತ್ಕೊಂಡ್ರು ಅಂತೂ ಏನು ಹೇಳಿದ್ರು ಕೇಳಿಸ್ಕೊಳ್ಳೋದು. ಹೊಸದಾಗಿ ಮದುವೆ ಆಗಿ ಮೊಬೈಲ್ ನೋಡಿ ಮೊಬೈಲ್ ಅಡಿಕ್ಟ್ ಅಂದರೆ ಇವರೇನೆ. ಅಡಿಕ್ಷನ್ ಅನ್ನೋದಿಲ್ಲ ಸರ್, ಅದು ಕೂತಿರ್ತೀವಿ, ಟೈಮ್ ಪಾಸ್ ಆಗಬೇಕಲ್ಲ. ಇವರೇನೋ ಕುಕ್ ಮಾಡ್ತಾರೆ, ನಾವೇನು ಮಾಡೋಣ? ಅವ್ರ ತಲೆ ಕುಕ್ಕಂತೂ ಮಾಡೋಕ್ಕಾಗಲ್ಲ. 3 ಗಂಟೆ ರಾತ್ರಿ ಏನು ಕುಕ್ ಮಾಡ್ತೀವಿ? ಅಲ್ಲ, ಅವ್ರು ಕುಕ್ಕಲ್ಲ ಆ ಟೈಮಲ್ಲ ಸರ್. ಆ್ಯಕ್ಚುಲಿ ನಂದೇನಾಗುತ್ತೆ ಅಂತಂದರೆ, ನಾನು ಡಿಸೈನಿಂಗ್ ಫೀಲ್ಡ್ ಇರೋದ್ರಿಂದ ಚೂರು ಮೈಂಡು ನೈಟ್ ಟೈಮ್ ಕಾಮ್ ಇರುತ್ತೆ. ಡಿಸೈನಿಂಗ್ ವರ್ಕಿಗೆ ನಾನು ಅವಾಗ ಕೂರ್ತೀನಿ. 3 ಗಂಟೆಲಿ ಅಂದರೆ ನೈಟ್ ಕೂರ್ತೀನಿ, 3 ಗಂಟೆ 5 ಗಂಟೆ ತನಕನೂ ಮಾಡ್ತಾ ಇರ್ತೀನಿ. ಬೆಳಗಿನ ಜಾವ 5 ಗಂಟೆವರೆಗೂ ಮಾಡ್ತೀರಿ ಸರ್. ನಾವು ಓದೋ ಟೈಮಿಂಗ್ಸಲ್ಲೂ ಹಂಗೇನೆ ನೈಟ್ ಟೈಮ್ ಕೂತು ಓದಿದಾಗ ನಮಗೆ ಜಾಸ್ತಿ ಮೆಮೊರೈಸ್ ಆಗ್ತಾಯಿತ್ತು. ಅದೇ ಕ್ಯಾರಿ ಆನ್ ಆಗಿದೆ. ಅಲ್ಲ, ಈಗ ನಿಮಗೆ ಮೊಮ್ಮಗನ ನೀವು ಎತ್ತಿ ಆಡಿಸೋದು ಯಾವಾಗ? ಕೊಟ್ಲಕ್ಕೆ ಹೋಗೋದು ಯಾವಾಗ? ಟೈಮ್ ತೊಗೊಂಡಿದ್ದಾರೆ ಸರ್. ಎಲ್ಲಿವರೆಗೆ? 2 ವರ್ಷ ಬೇಕಂತ. ಓಕೆ, ನಾನು ನಿಮ್ಗೆ 2 ವರ್ಷ. ಓಕೆ, ಅವ್ರ ಖುಷಿನೇ ನಮ್ಮ ಖುಷಿ ಅಲ್ವಾ? ಹಂಗಂತ ಡಿಸೈಡ್ ಮಾಡ್ಬಿಟ್ಟು ನೀವೇ ಡಿಸೈಡ್ ಮಾಡ್ಬಿಟ್ಟು? ನಾನು ಡಿಸೈಡ್ ಮಾಡಿಲ್ಲ, ಅವ್ರ ಡಿಸೈಡ್ಗೆ ನಾನು ಅಗ್ರಿ ಮಾಡಿದ್ದೀನಿ. ಬೆಳಗ್ಗೆ 5 ಗಂಟೆವರೆಗೂ ನೋಡಿ, ನಮ್ದೇನು ಅಭ್ಯಂತರ. ಆಯ್ತು, ನಿಮ್ಮಮ್ಮ ಹೇಳಿದ್ಮೇಲೆ ಮುಗೀತು. ನಿಮ್ಮ ಅಮ್ಮಂಗೆ ಓಕೆ ಆದರೆ ನಮಗೂ ಓಕೆ ಅಲ್ವಾ? ನಿಮ್ಗೆ ಏನು ಓಕೆ? ಓಕೆ ಇಲ್ಲ ಸರ್. ಆ್ಯಕ್ಚುಲಿ ಅದಕ್ಕೋಸ್ಕರ ನಾನು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬೇಗ ಏನು ಪ್ರಾಕ್ಟೀಸ್ ಮಾಡ್ಕೊತಿದ್ದೆ? ಬೇಗ ಮಲಗೋದನ್ನ ಪ್ರಾಕ್ಟೀಸ್ ಮಾಡ್ತೀನಿ. ಬೇಗ ಮಲಗೋದನ್ನ. ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ಏನೋ ನಿಮ್ಮ ಇಷ್ಟ. ಓಕೆ, ನೈಸ್ ಆಗಿ ಮಾತಾಡಿ ನಿಮ್ಮಿಬ್ಬರಲ್ಲಿ ಐಸ್ ಇಡೋದು ಯಾರು ಜಾಸ್ತಿ? ಸುಹಾಸ್. ಇಲ್ಲೋ ಶರೀರವಾಣಿ ಆಗಾಗ ಅಲ್ಲಿಂದೆಲ್ಲೋ. ಓಕೆ, ಹೇಳಿ, ನಿಮ್ಮಿಂದಾನೆ ಬರ್ತೀನಿ. ಇಲ್ಲ, ಅವ್ನ ಎಲ್ಲರನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಎತ್ತಿದ ಕೈ ಅವನು, ಮೊದಲಿಂದನೂ ಅಷ್ಟೇ. ಹೌದಾ? ಮೊದಲಿಂದ ನಂಗೆ ಸ್ಟಾರ್ಟಿಂಗಲ್ಲಿ ಮಮ್ಮಿ ಇದು ಬೇಡ ಮಮ್ಮಿ, ಫಸ್ಟಿಂಗ್ ಇರುತ್ತೆ ಮಮ್ಮಿ ಇದು ಬೇಡ ಅಂತ, ಲಾಸ್ಟಿಗೆ ಮತ್ತೆ ಮಮ್ಮಿ ಅದೇ ಬೇಕು ಮಮ್ಮಿ ಅಂತ, ಮತ್ತು ಲಾಸ್ಟಿಗೆ ಫಸ್ಟಿಂದ ಮತ್ತೆ ಅದೇ ಏನು ಬೇಡ ಅಂತ ಅನ್ಕೊಂಡಿರುತ್ತೆ, ಮತ್ತು ಅದರಿಂದನೇ ಐಸ್ ಮಾಡ್ಕೊಂಡು ಇದು ಮಾಡ್ತಾನೆ. ಓಹ್, ಈ ಥರ ಐಸ್ ನೈಸ್. ಓಕೆ ಭವಾನಿ, ನೀವು ಹೇಳಿ, ಯಾವ ಥರ ಐಸ್ ನೈಸ್? ಅಂದರೆ ಅವ್ರದ್ದು ಮಾತಾಡೋದೇ ಹಂಗೆ ಸರ್. ಆ ಕ್ಲೈಂಟ್ಸೇ ನೋಡ್ತಿರ್ತೀನಲ್ಲ, ಆ್ಯಕ್ಚುಲಿ ಕ್ಲೈಂಟ್ಸ್ಗಳು ಅವ್ರದ್ದೇನು ರಿಕ್ವೈರ್ಮೆಂಟ್ಸ್ ಕೇಳ್ತಿರ್ತಾರೆ, ಬಟ್ ಇವ್ರು ಓಕೆ ಅಂತಾರೆ. ಮತ್ತೆ ಇವ್ರದ್ದೇನು ರಿಕ್ವೈರ್ಮೆಂಟ್ಸ್ ಇರುತ್ತೆ ಆ ಕ್ಲೈಂಟ್ಸ್ದು ತೊಗೊಬಂದು ಹಂಗೆ ಮಾತಾಡಿಕೊಂಡು ಕ್ಲೈಂಟ್ಸ್ ಇವ್ರ ವೇಗೆ ಕರ್ಕೊಬಂತಾರೆ. ಅದು ಇದು ಟ್ಯಾಲೆಂಟ್ ಫುಲ್ಲು ನೈಸಾಗಿ ಮಾತಾಡ್ತಾರೆ ಸರ್ ಇಬ್ಬರ ಜೊತೆನೂ. ಕ್ಲೈಂಟ್ಸ್ ಬೇಡ ನನಗೂ ಹಂಗೆ ಸರ್, ಸ್ಟಾರ್ಟಿಂಗಿಂದಲೂ ಮಾತಾಡ್ಕೊಂಡು ಫುಲ್ ನೈಸ್ ಮಾಡಿಕೊಂಡು, ಆ್ಯಕ್ಚುಲಿ ನನಗೆ ಬೇಡ ಬ್ರೇಕಪ್ ಮಾಡ್ಕೊಳ್ಳೋಣ ಅಂತಂದ್ರು ಏನಿರುತ್ತೆ ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಕೊಡ್ತಾರೆ, ನೈಸಾಗಿ ಮಾತಾಡ್ತಾರೆ, ಫುಲ್ ಮಾಡ್ತಾರೆ. ಆದರೆ ಸ್ಟಾರ್ಟಿಂಗ್ ನನಗೆ ಸ್ವಲ್ಪ ಏನಾದರೂ ಹೇಳಿದರೆ ಡೈರೆಕ್ಟಾಗಿ ಮಾತಾಡ್ಬಿಡೋರಾ, ಏನಪ್ಪ ಹುಡುಗ ಹಿಂಗೆ ಮಾತಾಡ್ಬಿಡುತ್ತಲ್ಲ, ಹಿಂಗೆ ನೋಡ್ಕೊಳುತ್ತೆ, ಮುಂಚೆ ನನಗೆ ಚೆನ್ನಾಗಿ ನೋಡ್ಕೋತಾರ, ಏನು ಕೇಳಿದ್ರು ಇಲ್ಲ ಅಂತಾರಲ್ಲ ಅಂತ. ಬಟ್ ಸ್ಟಾರ್ಟಿಂಗ್ ಏನಿಲ್ಲ ಅಂತಿದ್ರು, ಇವಾಗೆಲ್ಲ ಮಾಡ್ಕೊಡ್ತಾರೆ. ಈಗ ಐಸು. ಇವಾಗ ಐಸ.